बीड तालुका जत जिल्हा सांगली येथे संवाद यात्रेच्या जाहीर सभेत कर्नाटकचे माजी मंत्री बसवनगौडा पाटील यांचे जोरदार भाषण। देशात आजपर्यंत ज्यांनी पदयात्रा काढली ते आमदार खासदार झालेले आहेत। यावेळी जतमधून पदयात्रा काढणारे तमनगौडा रवी पाटील हे निश्चितपणे आमदार होतील असे प्रतिपादन माजी केंद्रीय मंत्री व विजयपूर येथील आमदार बसवनगौडा पाटील यत्नाळ यांनी बीड येथील संवाद सभेत बोलताना व्यक्त केले। भाजपने जत विधानसभा निवडणूक प्रमुख तमनगौडा रवी पाटील यांच्या ऐतिहासिक जनकल्याण संवाद यात्रेनिमित्त बीड येथे जाहीर सभा आयोजित केली होती। या सभेला प्रमुख पाहुणे म्हणून माजी मंत्री बसवनगौडा पाटील यत्नाळ हे उपस्थित होते। यावेळी ककमरी मठाधिपती श्री गुरुलिंग जंगम स्वामीजी, राष्ट्रीय रस्ते सुरक्षा महामंडळाचे संचालक प्रसन्न अजरेकर प्रमुख पाहुणे म्हणून उपस्थित होते। बसवनगौडा पाटील यांनी यावेळी जोरदार भाषण केले। बीड येथे झालेल्या या ऐतिहासिक सभेला माजी जिल्हा परिषद सदस्य रामण्णा जीवानवर, BS गेज्जी, शिवसेना नेते निवृत्ती शिंदे, जत तालुका सरपंच परिषदेचे माजी अध्यक्ष बसवराज पाटील, पाणी संघर्ष समितीचे उमदीचे नेते सुनील पोद्दार, डॉक्टर राजेश जीवानवर, माजी सरपंच नागनगौडा पाटील, महादेव कलुती, माजी नगरसेवक टिमूभाई येडके, हनुमंत गडदे, कामण्णा बंडगर, पिरू कोळी, सागर बिज्जरगी, सरपंच रामनिंग निवर्गी, रामचंद्र पाटील यांच्यासह अनेक मान्यवर यावेळी मोठ्या संख्येने खास करून उपस्थित होते। या सर्वांच्या उपस्थितीमध्ये बीड येथील जनसंवाद यात्रेची जाहीर सभा यावेळी संपन्न झाली। TV1 मराठीचे आमचे बीडच्या प्रतिनिधी संजय कोटगोंड यांनी घेतलेला हा ग्राउंड रिपोर्ट। ಪಾದಯಾತ್ರೆ ಮಾಡ್ತೀವಿ, ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಪಾದಯಾತ್ರೆ ಮಾಡ್ತೀವಿ, ತುಳಜಾ ಭವಾನಿಗೆ ಹೋಗ್ಬೇಕಾದ್ರೆ ಪಾದಯಾತ್ರೆ ಮಾಡ್ತೀವಿ, ಗತ್ರಿಗೆ ಬಾದಾಮಿಗೆ ಹೋಗ್ಬೇಕಾದ್ರೆ ಪಾದಯಾತ್ರೆ ಮಾಡ್ತೀವಿ। ಯಾಕಪ್ಪ ಅಂದ್ರೆ ಆ ಪಾದಯಾತ್ರೆ ಅನ್ನುವಂಥದ್ದು ಪವಿತ್ರವಾದಂಥದ್ದು। ಅದನ್ನು ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ಅದರ ಲಾಭ ಅದು ಆ ಭಾಗದ ಜನರಿಗೆ ಸಿಗ್ತದೆ। ರಾಜಕಾರಣಿಗಳು ಪಾದಯಾತ್ರೆ ಮಾಡ್ತಾರೆ, ನಾನು ಮಾಡಿದ್ದೀನಿ। ಭೀಮೆಯಿಂದ ಕೃಷ್ಣ ಅಂತ ಸುಮಾರು 200 ಕಿಲೋಮೀಟರ್ ನಾನು ಪಾದಯಾತ್ರೆ ಮಾಡಿದ್ದೀನಿ MP ಇದ್ದಾಗ। ನಮ್ದು ಏನಿತ್ತಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿರುವ 108 ಕೆರೆಗಳನ್ನ ನೀರು ತುಂಬಬೇಕು, ನಮ್ಮ ರೈತರ ಜೀವನ ಹಸನಾಗಬೇಕು। ಮಹಾರಾಷ್ಟ್ರದಲ್ಲಿ ಹೆಂಗ ರೈತರು ಮುಂದೆ ಬಂದಾರೆ, ಆರ್ಥಿಕವಾಗಿ ಇವತ್ತು ಮಹಾರಾಷ್ಟ್ರದ ಮಾದರಿಯಲ್ಲಿ ಕರ್ನಾಟಕದ ಬಿಜಾಪುರನು ಅಭಿವೃದ್ಧಿ ಆಗಬೇಕಂತ ನಾವು ಹೋರಾಟ ಮಾಡಿದೀವಿ। ಸುದೈವದಿಂದ ಇವತ್ತು 108 ಕೆರೆಗಳು ತುಂಬುದು
ಎಲ್ಲಿ ನೀರು ಬರುವುದಿಲ್ಲ ಆಗ್ತಿತ್ತು ಅಲ್ಲೆಲ್ಲ ನೀರು ಬತ್ತು. ನಾನು 2 ಸಲ MP ಆದೆ, 3 ಸಲ MLA. ನೀವು MP ಕಾಸದಾರ ಇರ್ತೀರಿ, ಅದು 2 ಸಲ ಆಗಿನಿ, ಆಮದಾರ 3 ಸಲ ಆಗಿನಿ. ಒಮ್ಮೆ ಮೇಲಿನ ಮನೆ ಇಂಡಿಪೆಂಡೆಂಟ್ ನಮ್ಮ ಪಾರ್ಟಿಯವ್ರು ಟಿಕೆಟ್ ಕೊಡಲಿಲ್ಲ. ನಾ ಇಡೀ ಕರ್ನಾಟಕಕ್ಕೆ ಹೈಯೆಸ್ಟ್ಲೇ MLC ಗ್ರಾಮ ಪಂಚಾಯತಿ ಓಟ್ನಿಂದ ಆರಿಸ್ಕೊಂಡೆ, ಬಿಜಾಪುರ ಬಾಗಲಕೋಟೆ. ಈ ರೀತಿ ಒಂದು ವ್ಯಕ್ತಿಗೆ ಇಡೀ ಒಂದು ವಿಧಾನಸಭಾ ಕ್ಷೇತ್ರದ ನೋಡಿ, ರಾಜಶೇಖರ ರೆಡ್ಡಿ ಆಂಧ್ರದಾಗ ಸುಮಾರು 1000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು, ಆಂಧ್ರ ಮುಖ್ಯಮಂತ್ರಿ ಆದ. ನಮ್ಮ ಯಡಿಯೂರಪ್ಪನ ಪಾದಯಾತ್ರೆ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆದರು. ಯಾಕೆ ನಗ್ತೀರಿ? ಯಾಕ ಮಾಡ್ಯಾರ. ಯಾರ್ಯಾರು ಪಾದಯಾತ್ರೆ ಮಾಡ್ತಾರ ಅವ್ರಿಗೆ ದೇವರು ಗ್ಯಾರಂಟಿ MLA MP ಮಾಡ್ತಾರ. ಆದ್ರೆ ಮಾಡಿದ ಮ್ಯಾಗ ನೆನಪಾರಬಾರದು, ಮುಂಬೈದಾಗ ಹೋಗಿ ಕೊಂಡಿರಬಾರದು. ಯಾವ ಕಷ್ಟಗಳನ್ನ ನಾವು ಪಾದಯಾತ್ರೆ ನೋಡಿರ್ತೀವಲ್ಲ, ಗುಡ್ಸಂದಾಗ ಒಬ್ರು ರೊಟ್ಟಿ ತಂದು ಕೊಟ್ಟಿರ್ತಾನ, ಅದು ಎಷ್ಟು ಪ್ರೀತಿ ಎಷ್ಟು ಭಕ್ತಿ ಇರ್ತೈತೆ ಅಂದ್ರೆ ಬಡವ್ರ ಬಲ್ಲಿ. ನಾ ಪಾದಯಾತ್ರೆ ಮಾಡಾಗ ಯಾವನು ತಮ್ಮ ಮನ್ಯಾಗ ಉಂಡಿ ಮಾಡ್ತಿರ್ತಿದ್ದ, ತನ್ನ ಹೊಲ್ದಾಗ ಬೆಳೆದಂತ ಸೌತಿನಕಾಯಿ ತಂದು ಕೊಡ್ತಿದ್ದ, ತನ್ನ ಹೊಲ್ದಾಗ ಬೆಳೆದಂತ ಪುಟ್ಟಿಕಾಯಿ ತಂದು ಕೊಡ್ತಿದ್ದ, ಸೀದ್ನಿ ಸುಟ್ಟು ತಂದು ಕೊಡ್ತಿದ್ದ. ಅವ್ರ ಬಲ್ಲಿ ಏನಿರ್ತೈತೆ ಅಂತರಾತ್ಮದಲ್ಲಿ, ಆ ಬಡವ್ರ ಬಲ್ಲಿ ರೈತರ ಬಲ್ಲಿ ಏನಿರ್ತದಂದ್ರೆ, ಈ ವ್ಯಕ್ತಿ ನಮ್ಮ ಸಲ ಹೋರಾಟ ಮಾಡ್ತಾ ಇದ್ದಾನ, ನಾವು ಅವನಿಗೆ ಎಲ್ಲಾ ರೀತಿ ಬೆಂಬಲ ಕೊಡಬೇಕು. Press the bell icon on the video and never miss another update.